ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಹೊಸ ಸೀರಿಯಲ್ ಒಂದು ಅಂದ್ರೆ ಮುದ್ದು ಸೊಸೆ ಶುರುವಾಗಿದೆ. ಮೊದಲ ವಾರವೇ ಜನರಿಂದ ಉತ್ತಮ ರೆಸ್ಪಾನ್ಸ್ ಪಡಿತಾ ಇದೆ. ಹಳ್ಳಿಯಲ್ಲೇ ನಡೆಯುವಂತಹ ಕಥೆಯ ಮೇಕಿಂಗ್ ನಲ್ಲಿ ಮಂಡ್ಯ ಸೊಗಡು ಎಲ್ಲರ ಮನ ಮುಟ್ತಾ ಇದೆ. ಇದೆಲ್ಲವುಗಳ ನಡುವೆ ಮುದ್ದು ಸೊಸೆಯಾಗೋಕೆ ಹೊರಟಿರೋ ವಿದ್ಯಾ ಪಾತ್ರವನ್ನ ತಮ್ಮ ಮನೆ ಮಗಳಿಗೆ ಹೋಲಿಸ್ಕೊಳ್ತಾ ಇದ್ದಾರೆ. ಅಷ್ಟಕ್ಕೂ ಮುದ್ದು ಮುದ್ದಾಗಿ ಕಾಣಿಸ್ಕೊಳ್ತಾ ಇರುವಂತಹ ವಿದ್ಯಾ ಪಾತ್ರದಲ್ಲಿ ನಟಿಸ್ತಾ ಇರೋ ಪ್ರತಿಭಾ ಠಾಕೂರ್ ಏನಿದ್ದಾರೆ, ಅವ್ರ ಲೈಫ್ ಜರ್ನಿ ಹೇಗಿದೆ ಗೊತ್ತಾ ನಿಮ್ಗೆ? ಟೇಕ್ ಅ ಲುಕ್. ಕಳ್ಳೀವಳು ನನ್ನ ಕೊಂದೆ ಬಿಟ್ಟಳು ಕಣ್ಣಲ್ಲೇ ಯಾಮಾರಿಸಿ. ಪ್ರತಿಮಾ, ಸೀರಿಯಲ್ ಜರ್ನಿ ಶುರುವಾಗಿದ್ದು ಹೇಗೆ? ಸೀರಿಯಲಿಗೆ ಬಂದಿದ್ದು ಫಸ್ಟು ನಾನು ಮೂವಿ ಮಾಡಿದ್ದು, ಸಾಯಿ ಪ್ರಕಾಶ್ ಸರ್ ಜೊತೆ ಒಂದು ಮೂವಿ ಮಾಡಿದ್ದು. ಸೊ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಸೊ ಮೂವಿ ಅದಾದಮೇಲೆ ಶಾರ್ಟ್ ಮೂವೀಸು, ಆಲ್ಬಮ್ ಸಾಂಗು, ಅಲ್ಲಿಂದ ಸೀರಿಯಲ್ಸು ಅದೆಲ್ಲ ಸ್ಟಾರ್ಟ್ ಆಗಿತ್ತು. ಪ್ರತಿಮಾಗೆ ಮುದ್ದು ಸೊಸೆ ಸೀರಿಯಲ್ ಅವಕಾಶ ಸಿಕ್ಕಿದ್ದು ಹೇಗೆ? ನನ್ನ ಇದಕ್ಕೆ ಅಪ್ರೋಚ್ ಮಾಡಿದ್ದು ವಿಷ್ಣು ಸರ್ ಅಂತ. ಸೊ ನಮ್ಮ ಮ್ಯಾನೇಜರ್ ವೆಂಕಿ ಸರ್ ಹತ್ರ ನಂಬರ್ ಇತ್ತು ಆಲ್ರೆಡಿ. ಸೊ ಅವರು ಕಾಲ್ ಮಾಡಿಬಿಟ್ಟು ಈ ಥರ ಒಂದು ಸೀರಿಯಲ್ ಮಾಡ್ತಾಯಿದ್ದೀವಮ್ಮ, ಒಂದು ಲುಕ್ ಟೆಸ್ಟ್ ಮಾಡೋಣ ಅಂತ ಕರೆದ್ಬಿಟ್ಟು ಆಡಿಷನ್ ಎಲ್ಲ ಕೊಟ್ಬಿಟ್ಟು ಅಲ್ಲೇ ಸೆಲೆಕ್ಟ್ ಮಾಡಿಬಿಟ್ರು. ಪ್ರೊಡ್ಯೂಸರ್ ಬಂದಿದ್ದರು ಸುಂದರೇಶ್ ಸರ್, ಅಲ್ಲೇ ಸೆಲೆಕ್ಟ್ ಮಾಡಿದ್ರು. ನನಗೆ ಶಾಕ್ ಆಗೋಯ್ತು, ಹೋಗಿ ಒಂದೇ ದಿನಕ್ಕೆ ಆಡಿಷನ್ ಕೊಟ್ಟು ಸೆಲೆಕ್ಟ್ ಆಗಿಬಿಟ್ನಾ ಅಂತ. ಹೌದು, ಅದು ಕ್ಯಾರೆಕ್ಟರ್ ಹಾಗಿದೆ, ಸೊ ತುಂಬ ಚೆನ್ನಾಗಿ ಸೂಟ್ ಆಗ್ತೀರಾ ನೀವು ಅಂತ ಹೇಳಿದ್ರು. ಸೊ ಆಡಿಷನ್ಗೆ ಹೋಗಿ ಸೆಲೆಕ್ಟ್ ಆಗಿದ್ದು. ತಾವು ಸಿನಿಮಾದಲ್ಲಿ ಮೊದಲು ನಟಿಸಿದ್ದು, ಆ ನಟನೆ ಶುರುವಾಗಿದ್ದು ಹೇಗೆ? ಸ್ಟಾರ್ಟಿಂಗ್ ನಾನು ಇನ್ನು 5th ಓದ್ತಾ ಇದ್ದೆ. ಆವಾಗ ನಾನು ನನಗಿದು ಮೈಂಡಿಗೆ ಬಂದಿದ್ದೆ ನಾನು ಆ್ಯಕ್ಟರ್ ಆಗಬೇಕು ಅಂತ ಸಾಯಿ ಪ್ರಕಾಶ್ ಸರಿಂದ. ಸೊ ಅವರಿಂದನೇ ನನಗೆ ಮೈಂಡಿಗೆ ಬಂದಿದ್ದು. ಹಿಂಗೆ ನಾವು ನಮ್ಮಪ್ಪ ಮುಂಚೆ ಎಲ್ಲ ಅವ್ರ ಜೊತೆ ಮೂವಿ ಮಾಡಿದರು. ಸೊ ಹಿಂಗೆ ಹೋಗ್ಬೇಕಾದ್ರೆ ಅವ್ರ ಮನೆಗೆ ಹೋದಾಗ ಅವರು ಒಂದು ಸತಿ ಹೇಳಿದ್ರು, ನಿಂಗೆ ಫ್ಯೂಚರ್ ಇದೆ, ನೋಡು, ಟ್ರೈ ಮಾಡು ಆ್ಯಕ್ಟಿಂಗಲ್ಲಿ ಅಂತ ಹೇಳಿದ್ರು. ಸೊ ಹಂಗೆ ಹೇಳಿದ್ರಲ್ವಾ, ದೊಡ್ಡವ್ರು ಹೇಳಿದ್ರಲ್ವಾ ಅಂತ ಅಲ್ಲಿಂದ ಆ್ಯಕ್ಟಿಂಗ್ ಕ್ಲಾಸು, ಭರತನಾಟ್ಯಂ ಕ್ಲಾಸು, ಸೊ ಹಂಗೆ ಅಲ್ಲಿಂದ ಸ್ಟಾರ್ಟ್ ಆಗಿತ್ತು. ಹೈಸ್ಕೂಲ್ ಹುಡುಗಿ ಪಾತ್ರ ಮಾಡ್ತಿರೋ ಪ್ರತಿಮಾ ಏಜ್ ಎಷ್ಟು? ಏಜ್ 20 ನನಗೆ. ಅಂದರೆ ನಾನು ಫಸ್ಟ್ ಸಿನಿಮಾ ಮಾಡಿದ್ದು 5th ಅಲ್ಲ, ಮಾಡಿದ್ದು ಒಂದು 7th 9th ಇರ್ಬೇಕಾದ್ರೆ ನಾನು ಫಸ್ಟು ಮೂವಿ ಮಾಡಿದ್ದು ದೇವರ ಕನಸು ಅಂತ. ಅಂದರೆ ಅದನ್ನು ಫಸ್ಟ್ ಮಾಡಿದ್ದು. ಬಟ್ ಮೈಂಡಿಗೆ ಬಂದಿದ್ದು ನಾನು 5th ಓದಬೇಕಾರೆ, ಆಗ್ಬೋದಲ್ಲ ಅನ್ನೋ ಕಾರಣಕ್ಕೆ. ಸೊ ಅಲ್ಲಿಂದ ಆ್ಯಕ್ಟಿಂಗ್ ಕ್ಲಾಸು, ಭರತನಾಟ್ಯಂ ಕ್ಲಾಸ್ಗೆಲ್ಲ ಹೋದರೆ ಸ್ವಲ್ಪ ಆ್ಯಕ್ಟಿಂಗ್ ಎಲ್ಲ ಇಂಪ್ರೂವ್ ಆಗುತ್ತೆ ಅಲ್ವಾ. ಸೊ ಅದಕ್ಕೆ ಅಲ್ಲಿಂದ ಅದಾದಮೇಲೆ ನನ್ನ ನೋಡಿ ಆಡಿಷನ್ನಿಗೆ ಹೋಗಿದ್ದೆ. ಆ್ಯಕ್ಟಿಂಗ್ ಕ್ಲಾಸಿಂದನೇ ಆಡಿಷನ್ ಕರ್ಕೊಂಡು ಹೋಗಿದ್ರು ನನ್ನ. ಸೊ ಹೋದಾಗ ಅಲ್ಲಿ ಸೆಲೆಕ್ಟ್ ಆದೆ. ಅದಾದಮೇಲೆ ಫಸ್ಟು ಮೂವಿ ಮಾಡಿದ್ದು ನಾನು ಅದು. ಪ್ರತಿಮಾ, ನಿಮ್ಮ ಫ್ಯಾಮಿಲಿ ಎಜುಕೇಷನ್ ಬಗ್ಗೆ ಹೇಳಿ. ನನಗೆ 3 ಜನ ಅಕ್ಕಂದರು. ಅಲ್ಲ ನಾನು ಸೇರಿಸಿ 3 ಜನ ನಾವು. ನಮ್ಮಪ್ಪ ಫೋಟೋಗ್ರಾಫರು, ಅಮ್ಮ ಹೌಸ್ ವೈಫ್. ಓದಿದ್ದೆಲ್ಲ ಬ್ಯಾಂಗ್ಳೂರಲ್ಲೇ. 2nd PU ಓದಿದೆ. ಸೊ ಅದು ಕಂಪ್ಲೀಟ್ ಆಯಿತು, ನನಗೆ ತೆಲುಗು ಸೀರಿಯಲ್ ಬಂತು. ಅದಕ್ಕೋಸ್ಕರ ಈಗ ಸದ್ಯಕ್ಕೆ ಸ್ಟಾಪ್ ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ಇದೆಲ್ಲ ಫ್ರೀ ಆದಮೇಲೆ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪ್ರತಿಮಾ ನಟಿಯಾಗಿರೋ ಕ್ರೆಡಿಟ್ಸ್ ಯಾರಿಗೆ ಕೊಡ್ತೀರಾ? ನಮ್ಮ ಅಕ್ಕ, ಆಫ್ಕೋರ್ಸ್. ನಮ್ಮ ಅಕ್ಕ ಇಲ್ಲ ಅಂದಿದ್ರೆ ನಾನು ಇವತ್ತು ಇಲ್ಲಿ ಕೂತ್ಕೊಂಡು ಮಾತಾಡ್ತಾನೆ ಇರಲಿಲ್ಲ. ಯಾಕೆಂದರೆ ಮನೇಲಿ ತುಂಬ ಸಪೋರ್ಟ್ ಇದೆ ನನಗೆ. ಮೇನ್ ಸಪೋರ್ಟ್ ಇರೋದು ನಮ್ಮ ಅಕ್ಕ. ನಾನು ಯಾವುದೇ ಆಡಿಷನ್ಗೆ ಹೋದ್ರು, ಯಾವುದೇ ಶೂಟ್ಗೆ ಹೋದ್ರು, ಏನೇ ಮಾಡಿದ್ರು, ಒಂದು ಪ್ರಮೋಷನ್ಗೆ ಹೋದ್ರು, ಎಲ್ಲೇ ಹೋದರೂ ನಮ್ಮ ಅಕ್ಕನ ಸಪೋರ್ಟೇ ಫಸ್ಟು. ಅವಳಿದ್ರೇ ಅವಳಿಲ್ಲ ಅಂದರೆ ನಾನೇನು ಇಲ್ಲ, ಅಲ್ಲೇ ಕೂತಿದ್ದಾರೆ. 3 ಅಕ್ಕ ತಂಗಿದಿರೋ, ಯಾವತ್ತಾದರೂ ಕಿತ್ತಾಡಿದ್ದೀರಾ? ಕಿತ್ತಾಡಿದ್ದೀರಾನಾ? ಅಯ್ಯೋ, ಡೈಲಿ ಕಿತ್ತಾಡ್ತೀವಿ ನಾವು. ನಮ್ಮ ಫಸ್ಟ್ ಅಕ್ಕ ಹೆಸರು ಬಂದುಬಿಟ್ಟು ಸುಪ್ರೀತಾ, 2nd ಅಕ್ಕ ಬಂದುಬಿಟ್ಟು ಮೇಘನಾ ಅಂತ. ಸಿಕ್ಕಾಪಟ್ಟೆ ಕಿತ್ತಾಡ್ತೀವಿ. ನಾನು ಸ್ವಲ್ಪ ಸೈಲೆಂಟು, ಜಾಸ್ತಿ ನಾನು ಕಿತ್ತಾಡಲ್ಲ. ನಮ್ಮಿಬ್ಬರು ಅಕ್ಕ ಸಖತ್ತಾಗಿ ಫೈಟ್ ಮಾಡ್ತಾರೆ. ಇಬ್ಬರು ಫುಲ್ಲು ಹೊಡೆದಿದ್ದಾರ ಎಲ್ಲ, ಎಲ್ಲ ತುಂಬ ಹೊಡೆದಿರೋದು ಇದೆ, ಹತ್ತಿರೋದು ಇದೆ, ನಾಕಿರೋದು ಇದೆ, ಎಲ್ಲ ಇದೆ. ಯಾವಾಗಲೂ ನೆನಪಾಗೋ ಫ್ಯಾನ್ ಮೂಮೆಂಟ್ ಯಾವುದಾದ್ರೂ ಇದೆಯಾ?
ಒಳ್ಳೆ ರೆಸ್ಪಾನ್ಸೆ. ನನಗೆ ನೀವೀಗ ಹೇಳಿದಾಗ ಒಂದು ನೆನಪಾಯಿತು. ನಾನು ಒಂದು ಆಲ್ಬಮ್ ಸಾಂಗ್ ಶೂಟ್ ಮಾಡ್ತಾಯಿದ್ದೆ ಮೈಸೂರಲ್ಲಿ. ಟೆಂಪಲಲ್ಲಿ ಶೂಟ್ ಮಾಡ್ತಾಯಿದ್ದೆ. ಒಂದು ಹುಡುಗಿ ಮೇ ಬಿ 5th ಏನೋ 6th ಓದ್ತಾ ಇದ್ಲು ಅನಿಸುತ್ತೆ. ನಾವಲ್ಲಿ ಶೂಟ್ ಮಾಡ್ತಾಯಿದ್ದೀವಿ. ನನ್ನ ನೋಡಿದ್ಲು. ಅವಳಿಗೆ ಕನ್ಫರ್ಮ್ ಆಗಿಲ್ಲ ಅದು ಪ್ರತಿಮಾ ಅವರೇನಾ ಇಲ್ವಾ ಅಂತ. ನೋಡಿಬಿಟ್ಟು ಬೈಕ್ ಹಾಕ್ಕೊಂಡು ಬಂದುಬಿಟ್ಟು ನೀವು ಪ್ರತಿಮಾ ಅಲ್ವಾ, ನೀವು ರೀಲ್ಸ್ ಮಾಡ್ತೀರಾ ಅಲ್ವಾ ಅಂತ ಅವಳು ಲಿಟ್ರಲಿ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ನಂಗೆ ನೀವು ಅಂದರೆ ತುಂಬ ಇಷ್ಟ ಅಂತೆಲ್ಲ ಹತ್ಬಿಟ್ಲು ಅವಳು ಹುಡುಗಿ. ಸೊ ಅದು ತುಂಬ ನೆನಪು ಬರುತ್ತೆ ಅದು ಎಲ್ಲರನ್ನೂ. ಅಂದರೆ ಇವಾಗ ಯಾರಾದರೂ ಫೋಟೋ ತೊಗೊಳಕ್ಕೆ ಬಂದಾಗ ಅದೆಲ್ಲ ಆ ಮೂಮೆಂಟ್ ತುಂಬ ನೆನಪಾಗುತ್ತೆ. ಕನ್ನಡ ಹಾಗೂ ತೆಲುಗು ಸೀರಿಯಲ್ ಇಂಡಸ್ಟ್ರಿ ನಡುವೆ ವ್ಯತ್ಯಾಸ ಇದೆಯಾ? ವ್ಯತ್ಯಾಸ ಅನ್ನೋದು ಏನೂ ಇಲ್ಲ. ಇಲ್ಲಿ ಎರಡೂ ಸೇಮೇ. ಭಾಷೆ ಒಂದೇ ಬೇರೆ ಅನಿಸುತ್ತೆ. ನನಗೇನು ಆ ಥರ ಅನಿಸಿಲ್ಲ. ಭಾಷೆ ಒಂದೇ ಬೇರೆ. ಎಲ್ಲ ಶೂಟಿಂಗ್ ಮಾಡೋದಾಗಲಿ, ಅಲ್ಲಿರೋ ಆರ್ಟಿಸ್ಟ್ ಆಗಿರ್ಬೋದು, ಇಲ್ಲಿರೋರು ಎಲ್ಲ ಸೇಮೇ ಅನಿಸುತ್ತೆ ನನಗೆ. ಪ್ರತಿಮಾಗೆ ಯಾರ ಮೇಲಾದರೂ ಕ್ರಶ್ ಇದೆಯಾ? ಆ ಥರ ಇಲ್ಲ. ನಂಗೆ ಕ್ರಶ್ ಇರೋದು ಒಬ್ಬರೇ ಸುದೀಪ್ ಸರ್ ಬಿಟ್ಟರೆ ಇನ್ನು ಯಾರ ಮೇಲೂ ಆ ಥರ ಕ್ರಶ್ ಅನ್ನೋ ಫೀಲಿಂಗ್ ಬಂದಿಲ್ಲ. ಫೇವ್ರೆಟ್, ತುಂಬ ಫೇವ್ರೆಟ್. ಇಲ್ಲ, ಒಂದ್ಸತಿನೂ ಮಾಡಿಲ್ಲ. ಇದೆ, ತುಂಬ ಇದೆ. ಸುತ್ತಾಡಕ್ಕೆ ಹೋದಾಗ ಜನ ಗುರುತಿಸಿ ಮಾತನಾಡ್ಸೋದೇನಾದರೂ ಇದೆಯಾ? ಇದೆ. ನನ್ನ ಫ್ಯಾಮಿಲಿ ಜೊತೆ ಹೋದಾಗ ತುಂಬ ಜನ ಆ ಥರ ರೆಕಗ್ನೈಸ್ ಮಾಡಿದ್ದಾರೆ ನನ್ನ. ನಾನು ಶಾಪಿಂಗ್ ಹೋದಾಗಲಿ ಅಥವಾ ನಾನು ಶೂಟಲ್ಲಿ ಇದ್ದಾಗಲಿ ಎಲ್ಲ ತುಂಬ ಜನ ನೋಡಿಬಿಟ್ಟು ಫೋಟೋ ತೆಗೆಸ್ಕೊಂಡಿರೋದಿದೆ. ನಿಮ್ಮನ್ನು ನಾವು ಫಾಲೋ ಮಾಡ್ತಾ ಇದ್ದೀವಿ, ನೀವು ತುಂಬ ಚೆನ್ನಾಗಿ ರೀಲ್ಸ್ ಮಾಡ್ತೀರಾ ಅಂತ ಎಲ್ಲ ಹೇಳಿರೋದಿದೆ. ತೆಲುಗು ಸೀರಿಯಲ್ಗೆ ಆಯ್ಕೆ ಆದಾಗ ಭಯ ಏನಾದರೂ ಆಯ್ತಾ? ಅಂದರೆ ನಾನು ಅವಾಗ ಅಂತರ್ಪಟ ಮಾಡ್ತಾಯಿದ್ದೆ. ಅಯ್ಯೋ ಅದು ಸಿಕ್ತು ಅನ್ನೋದು ತುಂಬ ಖುಷಿ ಇತ್ತು. ಬಟ್ ಹೈದ್ರಾಬಾದಿಗೆ ಹೋಗ್ಬೇಕಲ್ವ, ಅಲ್ಲಿ ಹೆಂಗಿರುತ್ತೋ ಏನೋ. ಫಸ್ಟ್ ಟೈಮ್ ನಾ ಎಕ್ಸ್ಪೀರಿಯನ್ಸೇ ಮಾಡಿರಲಿಲ್ಲ ನಾನು. ಸೊ ಹಂಗೆ ಹೇಳಿದಾಗ ಫಸ್ಟು ಭಯ ಇತ್ತು. ಅದು ಸಿಕ್ಕಾಗ ಹಿಂಗೆ ಹೋಗೋದು ಏನು ಅಂತ. ಫಸ್ಟು ಫ್ಯಾಮಿಲಿ ಎಲ್ಲ ಹೋಗಿದ್ವಿ. ಅದಾದಮೇಲೆ ಅಲ್ಲೆಲ್ಲ ನೋಡಿಬಿಟ್ಟು ತುಂಬ ಚೆನ್ನಾಗೆಲ್ಲ ಮಾತಾಡ್ಸಿದ್ರು, ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಅದು ಖುಷಿ ಆಯಿತು. ಬಟ್ ಅವಾಗಿಂದ ಸ್ವಲ್ಪ ಏನೂ ಇಲ್ಲ, ಭಯ. ಪ್ರತಿಮಾ ರಿಯಲ್ ಲೈಫ್ನಲ್ಲೂ ತುಂಬ ಮೃದು ಸ್ವಭಾವದವರ? ಅಂದರೆ ಸಾಫ್ಟೇ. ನನ್ನ ತಂಟೆಗೆ ಬಂದರೆ ನಾನು ಸುಮ್ಮನೆ ಇರಲ್ಲ. ನನ್ನ ಪಾಡಿಗೆ ನಾನು ಇರ್ತೀನಿ. ನನ್ನ ಬಗ್ಗೆ ಯಾರೂ ಮಾತಾಡಬಾರ್ದು. ಮಾತಾಡಿದ್ರೆ ಅಂದರೆ ನಾನು ಸುಮ್ಮನೆ ಇರಲ್ಲ ಅಷ್ಟೇ. ಎಷ್ಟು ಒಳ್ಳೆಯವಳು. ಇವಾಗ ನಂದೇನು ನನ್ನ ಕೆಲಸ ಬಂದೇ ಮಾಡ್ಕೊಂಡೇ ಹೋದೆ. ಅದು ಬಿಟ್ಬಿಟ್ಟು ನನ್ನ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದು ಅದೆಲ್ಲ ನಂಗೆ ಕಿವಿಗೆ ಬಿತ್ತು ಅಂದರೆ ನಾನು ಸುಮ್ಮನೆ ಇರಲ್ಲ. ನಟಿಯಾದ ಮೇಲೆ ಹುಡುಗಿರು ಎಷ್ಟು ಕೇರ್ಫುಲ್ ಆಗಿರಬೇಕು? ತುಂಬ ಕೇರ್ಫುಲ್ ಆಗಿರಬೇಕು. ತುಂಬ ನಾವು ಒಂದು ಪ್ರಾಜೆಕ್ಟ್ನ ಒಪ್ಕೋತಾ ಇದ್ದೀವಿ ಅಂದರೂ ಅಲ್ಲಿ ನಾವು ತುಂಬ ಯೋಚನೆ ಮಾಡಿ ಒಪ್ಕೋಬೇಕಾಗುತ್ತೆ. ಅದಕ್ಕೆ ನಮಗೆ ಸ್ಕೋಪ್ ಇದೆಯಾ ಇಲ್ವಾ, ನಾವು ಹೇರ್ ಮೇಂಟೈನ್ ಮಾಡಬೇಕಾಗುತ್ತೆ, ಸ್ಕಿನ್ನು, ಬಾಡಿ ಶೇಪ್ ಎಲ್ಲ ಮೇಂಟೈನ್ ಮಾಡಬೇಕಾಗುತ್ತೆ. ಒಬ್ಬ ಆ್ಯಕ್ಟರ್ಸ್ ಆಗ್ತಾ ಇದ್ದೀವಿ ಅಂದರೆ ಎಲ್ಲ ಮೇಂಟೈನ್ ಮಾಡಬೇಕು. ಹಳ್ಳಿ ಲಾವಣಿಯಲ್ಲಿ ಲಾಲಿ ಸುವಲಾಲಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.